ಕ್ಯಾಬ್ ಬರಲಿಲ್ಲ, ರ್ಯಾಪಿಡೋ ಸಿಗ್ಲಿಲ್ಲ, ನಮ್ಮ ಮೆಟ್ರೋದವರು ಬದಲಿ ವ್ಯವಸ್ಥೆ ಮಾಡಲಿಲ್ಲ, ನಮ್ಮ ಮೆಟ್ರೋ ನಂಬಿದವರಿಗೆ ಲಾರಿನೇ ಗತಿ. ಆಗಲೇ ನಾವು ಹೇಳ್ತಾ ಇದ್ವಿ, ಕೆಂಪು ನೇರಳೆ ಮಾರ್ಗದಲ್ಲಿ ಈಗಾಗಲೇ ಮೆಟ್ರೋ ವ್ಯವಸ್ಥೆನೇ ಇಲ್ಲ. ಕಾರಣ ಅಲ್ಲಿ ಹಾಳಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಜನ ಪರ್ಯಾಯ ವೆಹಿಕಲ್ಗಳನ್ನ ಹುಡ್ಕೊಂಡು ಹೋದ್ರೆ ಯಾವುದು ಕೂಡ ಸಿಗ್ತಾ ಇಲ್ಲ. ಆಟೋ ಇಲ್ಲ, ಕ್ಯಾಬ್ ಬರಲಿಲ್ಲ, ರ್ಯಾಪಿಡೋ ಸಿಗ್ತಾ ಇಲ್ಲ, ಯಾವುದೇ ಆ್ಯಪ್ಗಳು ಯಾವ್ಯಾವುದರ ಆ್ಯಪ್ಗಳು ಇದೆಯಲ್ಲ ಈಗಾಗಲೇ ವೆಹಿಕಲ್ ಥ್ರೂ ಹೋಗುವಂಥದ್ದು, ಅವುಗಳು ಕೂಡ ಸಿಗ್ತಾ ಇಲ್ಲ. ನಮ್ಮ ಮೆಟ್ರೋದವರು ಬದಲಿ ವ್ಯವಸ್ಥೆ ಮಾಡಲಿಲ್ಲ, ನಾವೆಲ್ಲ ಯಾರು ನಮ್ಮ ಮೆಟ್ರೋವನ್ನು ನಂಬಿದ್ರು ಅವರಿಗೆ ಲಾರಿನೇ ಗತಿ ಅಂತ ಪ್ರಯಾಣಿಕರೀಗ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೇರಳೆ ಮಾರ್ಗ ಮೆಟ್ರೋ ಕೆಟ್ಟು 4 ಗಂಟೆ ಕಾದ್ರು ಕೊನೆಗೆ ಲಾರಿ ಹತ್ತಿ ಇದೀಗ ಮನೆ ಕಡೆ ಹೊರಟಿದ್ದಾರೆ ಜನ. ನ್ಯೂಸ್ 18ಗೆ ಸಿಕ್ಕಿದೆ ಲಾರಿ ಹತ್ತಿ ಹೋಗ್ತಾ ಇರುವ ದೃಶ್ಯ. ಹೆಂಗಾದ್ರೂ ಹೋಗ್ಬೇಕಲ್ಲ, ಅಟ್ಲೀಸ್ಟ್ ಮನೆ ತಲುಪಬೇಕು. ಈ ರಾತ್ರಿ ಬೇರೆ ಏನು ವೆಹಿಕಲ್ಗಳು ಸಿಗ್ತಾ ಇಲ್ಲ, ಬೇರೆ ಏನು ಪರ್ಯಾಯ ವ್ಯವಸ್ಥೆ ಕೂಡ ಆಗ್ತಾ ಇಲ್ಲ, ನಮ್ಮ ಮೆಟ್ರೋ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ತಾ ಇಲ್ಲ. ಜನ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದೀರಿ. ದೃಶ್ಯಗಳಲ್ಲೂ ಕೂಡ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಲಾರಿಯನ್ನ ಹತ್ತಿ ಹೋಗ್ತಾ ಇದ್ದಾರೆ. ಅಟ್ಲೀಸ್ಟ್ ಈ ಲಾರಿಯಲ್ಲಾದ್ರೂ ಹೋಗೋಣ, ಮನೆ ಸೇರೋಣ ಅಂತ ಹೇಳಿ ದೃಶ್ಯಗಳಲ್ಲಿ ನೋಡಿ ಕಂಪ್ಲೀಟ್ ಆಗಿ ಜಾಮ್ ಆಗಿದೆ. ಅಲ್ಲಿ ಜನ ಯಾವುದೇ ವೆಹಿಕಲ್ಗಳು ಸಿಗದೆ ಅಲ್ಲಿ ಪರದಾಡಿದ್ದಾರೆ. 4 ಗಂಟೆ ಕಾದ್ರೆ ಹೇಗಾಗಿರ್ಬೇಡ ಅವರ ಪರಿಸ್ಥಿತಿ. ಜೊತೆಗೆ ಅಟ್ಲೀಸ್ಟ್ ಏನಾದ್ರೂ ವೆಹಿಕಲ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರೆ ಯಾವುದು ಕೂಡ ಸಿಗ್ತಾ ಇಲ್ಲ. ಅರ್ಜೆಂಟಿಗೆ ಹೇಳ್ತೀವಲ್ಲ, ಬೇಕಾದಂಥ ಟೈಮಲ್ಲೇ ಏನು ಸಿಗೋದಿಲ್ಲ, ಅರ್ಜೆಂಟ್ ಟೈಮಲ್ಲೇ ಯಾವ ವ್ಯವಸ್ಥೆಗಳು ಸಿಗೋದಿಲ್ಲ ಅಂತ ಹೇಳಿ ಅಂಥದ್ದೇ ಪರಿಸ್ಥಿತಿ ಇಲ್ಲಿನ ಜನರಿಗೂ ಕೂಡ ಆಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಏನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್ ಮುಲ್ಕಿ, ಆಗ್ಲೇ ನಾನು ಕೇಳ್ತಾ ಇದ್ದೆ, ಏನಾದ್ರೂ ವ್ಯವಸ್ಥೆಗಳನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರ ಅಂತ ಹೇಳಿ. ಈಗ ಈ ರೀತಿಯಾಗಿ ಒಂದು ಸಂಚಾರದಲ್ಲಿ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಜನ ನಾವು ಮುಂದೆ ಹೇಗೆ ಹೋಗೋದು ಅನ್ನುವಂಥ ಯೋಚನೆಯಲ್ಲಿ ಇರ್ತಾರೆ. ಲಾರಿ ಹತ್ಕೊಂಡು ಹೋಗ್ಬೇಕಾದಂತಹ ಪರಿಸ್ಥಿತಿ ಕೂಡ ತಂದೊಡ್ಡಿದೆ ಇವತ್ತಿನ ಈ ಒಂದು ಮೆಟ್ರೋ ಕೆಟ್ಟು ನಿಂತಿರುವಂಥದ್ದು. ಹೇಗೆ ಜನ ಯಾವೆಲ್ಲ ಮಾರ್ಗಗಳನ್ನು ಅನುಸರಿಸಿದ್ರು, ಯಾವೆಲ್ಲ ವೆಹಿಕಲ್ಗಳ ಮೂಲಕ ತಮ್ಮ ಮನೆ ಸೇರುವಂತಹ ಪ್ರಯತ್ನ ಮಾಡ್ಕೊಂಡಿದ್ದಾರೆ? ನವಿತಾ, ಸಂಜೆ 6-6:30 ಸುಮಾರಿಗೆ ಮೆಟ್ರೋ ಏನೋ ಸಂಚಾರದಲ್ಲಿ ತಾಂತ್ರಿಕ ದೋಷ ಕಂಡು ಏನು ಸ್ಥಗಿತ ಆಯಿತು. ಅವಾಗ ಅಲ್ಲಿಂದ ಮೆಟ್ರೋ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದಿಂದ ಹೊರಗಡೆ ಬಂದಂತಹ ಪ್ರಯಾಣಿಕರಿಗೆ ಸೂಕ್ತವಾಗಿರುವಂತಹ ಸಾರಿಗೆ ವ್ಯವಸ್ಥೆ ಸಿಕ್ಕಿಲ್ಲ ಅನ್ನುವಂಥದ್ದು ಇದೀಗ ಗೊತ್ತಾಗ್ತಾ ಇದೆ. ಮುಖ್ಯವಾಗಿ ಇಲ್ಲಿ ಸಹಜವಾಗಿರುವಂತಹ ಆಟೋಗಳು ಅಥವಾ ಓಲಾ ಊಬರ್ ಕ್ಯಾಬ್ಗಳೇನಿದಾವೆ ಅದು ಅಂದ್ರೆ ಸೀಮಿತ ಸಂಖ್ಯೆಯಲ್ಲಿ ಮಾತ್ರ ಇತ್ತು. ಹೀಗಾಗಿ ಹೊರಗಡೆ ಬಂದಂತಹ 100 ಜನರಿಗೆ ಆ ಒಂದು ವ್ಯವಸ್ಥೆ ಸಾಕಾಗಿರಲಿ. ಹೀಗಾಗಿ ಕಾಲ್ನಡಿಗೆ ಮೂಲಕವಾಗಿ ಮುಂದಿನ ಅಂದ್ರೆ ಎಂ ಜಿ ರಸ್ತೆ ಮೆಟ್ರೋ ನಿಲ್ದಾಣ, ಟ್ರಿನಿಟಿ ಸರ್ಕಲ್ ಮೆಟ್ರೋ ನಿಲ್ದಾಣದ ಕಡೆಗೆ ಹೋಗುವಂತ ಪ್ರಯಾಣಿಕರು ಏನ್ ಮಾಡಿದ್ದಾರೆ, ಅವರಿಗೆ ಏನೇನು ಸಿಗುತ್ತೋ ಅದರಲ್ಲೆಲ್ಲವೂ ಕೂಡ ಹತ್ಕೊಂಡು ಮುಂದಕ್ಕೆ ಹೋಗಿದ್ದಾರೆ. ಅದ್ರ ಮುಖ್ಯವಾಗಿ ಈಗ ವಿಜುವಲ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ, ಒಂದು ಲಾರಿ ಹೋಗ್ತಾ ಇತ್ತು, ಲಾರಿಗೆ ಕೈ ಅಡ್ಡ ಹಾಕಿ ಆ ಲಾರಿ ಡ್ರೈವರ್ ಕನ್ವಿನ್ಸ್ ಮಾಡಿ ಆ ಲಾರಿಯನ್ನ ಹತ್ಕೊಂಡು 10 ಪ್ರಯಾಣಿಕರು ಇಲ್ಲಿಂದ ತಮಗೆ ಅಂದ್ರೆ ಇಂದಿರಾನಗರ, ಬೈಯಪ್ಪನಹಳ್ಳಿ ಭಾಗಕ್ಕೆ ಹೋಗುವಂತ ಪ್ರಯಾಣಿಕರು ಆ ಒಂದು ಲಾರಿಯನ್ನ ಹತ್ಕೊಂಡು ಹೋಗಿರುವಂತದ್ದು. ಮತ್ತೆ ಇಲ್ಲಿ ಇರುವಂತಹ ಆಟೋ ಕ್ಯಾಬ್ಗಳಾಗಿರ್ಬೋದು ದರವು ಕೂಡ ಏಕಾಏಕಿಯಾಗಿ ಏರಿಸಿದ್ರು. ಅಂದ್ರೆ ಒಂದು ಪರಿಸ್ಥಿತಿಯ ಲಾಭವನ್ನು ಪಡೆಯೋದಕ್ಕೆ ಆಟೋ ಚಾಲಕರು, ಓಲಾ ಊಬರ್ ಡ್ರೈವರ್ಗಳೆಲ್ಲರೂ ಕೂಡ ಮುಂದಾದ್ರು. ಹೀಗಾಗಿ ಕಾಲ್ನಡಿಗೆ ಮೂಲಕವಾಗಿ ಮುಂದಿನ ಸ್ಟೇಷನ್ಗೆ ಹೋಗಿ ಅಥವಾ ಇಲ್ಲಿಂದ ಕನಿಷ್ಠ ಬಸ್ ಸ್ಟ್ಯಾಂಡ್ಗೆ ಹೋಗೋದಾದ್ರೂ ಕೂಡ ಒಂದು 100-150 ಮೀಟರ್ ಮುಂದಕ್ಕೆ ನಡಿಬೇಕಾಗುತ್ತೆ. ಸೊ ಹೀಗಾಗಿ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾರು ರಸ್ತೆಯಲ್ಲಿ ಓಡಾಡ್ತಿದ್ರು, ವಾಹನ ಸವಾರರು, ಬೈಕ್ ಸವಾರರು ಇರ್ಬೋದು ಅಥವಾ ಕಾರು ಚಾಲಕರು ಇರ್ಬೋದು, ಲಾರಿ ಇರ್ಬೋದು, ಏನೇನು ಪಾಸಿಬಿಲಿಟಿ ಇರುತ್ತೋ ಆ ಎಲ್ಲಾ ಪಾಸಿಬಿಲಿಟಿಗಳನ್ನ ಬಳಸ್ಕೊಂಡು ಪ್ರಯಾಣಿಕರು ಇಲ್ಲಿಂದ ಹೊರಗಡೆ ಹೋಗಿರುವಂತದ್ದು. ಯಾಕೆಂದ್ರೆ 100 ಜನ ಒಂದೇ ಜಾಗದಲ್ಲಿ, ಅದು ಕೂಡ ಅಂಡರ್ ಗ್ರೌಂಡ್ ಅಂದ್ರೆ ಭೂಗತವಾಗಿರುವಂತಹ ಒಂದು ಮೆಟ್ರೋ ನಿಲ್ದಾಣದೊಳಗಡೆ ಅಷ್ಟು ಜನ ನಿಲ್ಲೋದು ಸೂಕ್ತ ಅಲ್ಲ. ಯಾಕೆಂತಂದ್ರೆ ಈ ಚಿನ್ನಸ್ವಾಮಿ ಕಾಲ್ ತುಳಿತ ಪ್ರಕರಣ ಆ ಒಂದು ಘಟನೆ ನಡೆದಂತ ಸಂದರ್ಭದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಮೆಟ್ರೋ ನಿಲ್ದಾಣದ ಈ ಒಂದು ನಿಲ್ದಾಣದಲ್ಲೂ ಕೂಡ ಬಂದು ನಿಂತು ಆಶ್ರಯವನ್ನ ಪಡೆದಿದ್ರು. ಇಲ್ಲೂ ಕೂಡ ನೂಕುನುಗ್ಲಾಗಿತ್ತು. ಹೀಗಾಗಿ ಅಲ್ಲಿಂದ ಒಂದು ಗಾಬರಿಯ ವಾತಾವರಣ ನಿರ್ಮಾಣ ಆಗೋದು ಬೇಡ ಅನ್ನುವಂತ ನಿಟ್ಟಿನಲ್ಲಿ ಪ್ರಯಾಣಿಕರೆಲ್ಲರೂ ಕೂಡ ಬೇಗನೆ ಹೊರಗಡೆ ಬಂದ್ರು. ಹೊರಗಡೆ ಬಂದವರಿಗೆ ಹೋಗೋದಕ್ಕೆ ಸರಿಯಾಗಿರುವಂತಹ ಸಾರಿಗೆ ವ್ಯವಸ್ಥೆ ಸಿಕ್ಕಿಲ್ಲ ಅನ್ನುವಂಥದ್ದು ವಾಸ್ತವ. ಇದರ ಪರ್ಯಾಯವಾಗಿ ನಮ್ಮ ಮೆಟ್ರೋ ಅಧಿಕಾರಿಗಳು ಏನಾದರೂ ವ್ಯವಸ್ಥೆ ಮಾಡಿದ್ರ ಅಂತ ಕೇಳಿದ್ರೆ ಅದು ಕೂಡ ಇಲ್ಲ. ಆಟೋ ಎಷ್ಟು ಸೀಮಿತ ಸಂಖ್ಯೆಯಲ್ಲಿ ಆಟೋಗಳಿದ್ವು, ಆಟೋಗಳನ್ನು ಯಾರ್ಯಾರಿಗೆ ಸ್ಪೇರ್ ಮಾಡೋಕ್ಕಾಗುತ್ತೆ ಅವರೆಲ್ಲರೂ ಕೂಡ ಆಟೋ ಮೇಲೆ ಡಿಪೆಂಡ್ ಆದ್ರು. ಓಲಾ ಊಬರ್ ಕ್ಯಾಬ್ಗಳನ್ನು ಯಾರಿಗೆಲ್ಲ ಸ್ಪೇರ್ ಮಾಡೋಕ್ಕಾಗುತ್ತೆ ಅವರು ಓಲಾ ಊಬರ್ ಕ್ಯಾಬ್ ಮೇಲೆ ಡಿಪೆಂಡ್ ಆದ್ರು. ಉಳಿದಂತವರು ಅದು ಕೂಡ ಸಿಕ್ಕಿಲ್ಲ. ಹೀಗಾಗಿ ಈ ತರ ಲಾರಿಯನ್ನು ಹತ್ಕೊಂಡು ಅಥವಾ ಬೈಕ್ಗಳಿಗೆ ಲಿಫ್ಟ್ ತಗೊಂಡು ತಮ್ಮ ಪಾಯಿಂಟ್ಗೆ ಹೋಗಿರುವಂತದ್ದು ನವಿತಾ. ಓಕೆ, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ಡೀಟೇಲ್ಸ್ಗೆ.